ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2 ದಿನದಿಂದ ವಿಡಿಯೋ ಹಾಕೋದಕ್ಕಾಗಲಿಲ್ಲ, ಎಡಿಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿ. ಆದಷ್ಟು ರೆಗ್ಯುಲರಾಗಿ ಇರೋದಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಇವತ್ತು ಬೆಳಗ್ಗೆಗೆ ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಅದನ್ನೇ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡಕ್ಕೂ ಅದನ್ನೇ ತಿಂತಾರೆ ಮನೇಲಿ. ಸೊ ಚಪಾತಿ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಹಾಕಿದ್ದೀನಿ, ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿದ್ದೀನಿ. ಜೀರಿಗೆ ಸಾಸಿವೆ ಹಾಕಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಥರ ಕ್ಯಾಬೇಜ್ ಪಲ್ಯನ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ, ಇದು ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ. ಈ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ಮೇಲೆ ಕಟ್ ಮಾಡಿರೋ ಕ್ಯಾಬೇಜ್ನ ಹಾಕೋತಾ ಇದ್ದೀನಿ. ಇದನ್ನು ನಾನು ಮೊದಲೇ ಫ್ರೈ ಮಾಡ್ಕೊಂಡಿಲ್ಲ, ಅಂದರೆ ಮೊದಲೇ ಅದನ್ನು ಹುರಿದು ಇಟ್ಕೊಂಡಿಲ್ಲ, ಎಣ್ಣೆನಲ್ಲೇ ಅದನ್ನು ಹುರ್ಕೋತಾ ಇದ್ದೀನಿ. ನೀವು ಯಾರಾದರೂ ಟ್ರೈ ಮಾಡುವಾಗ ಅದನ್ನು ಮೊದಲೇ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಆಮೇಲೆ ಪಲ್ಯ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಯಾವುದೇ ಖಾರದ ಅಡುಗೆ ಮಾಡಿ ಸ್ವಲ್ಪ ಸಕ್ಕರೆನ ಸೇರಿಸೋದನ್ನು ಮರಿಬೇಡಿ. ಈಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ. ಈ ಪಲ್ಯಗಳು ಮಾಡ್ಕೊಳ್ಳುವಾಗಲೂ ಕೂಡ ನೀವು MTR ಸಾಂಬಾರು ಪುಡಿ ಹಾಕಿ ನೋಡಿ. ನಾನು ಈಗಾಗಲೇ ತುಂಬ ಸರಿ ಹೇಳಿದ್ದೀನಿ, ಆದರೂ ಮತ್ತೆ ಹೇಳ್ತಾ ಇದ್ದೀನಿ, ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಗೊತ್ತಾಗಲಿ ಅಂತ. ಚೆನ್ನಾಗಿರುತ್ತೆ MTR ಸಾಂಬಾರು ಪುಡಿ ಹಾಕಿದ್ರೆ. ಈಗ ನಿಂಬೆಹಣ್ಣಿನ ರಸ ಹಾಕಿ ಕೊತ್ತಂಬರಿನ ಮೇಲೆ ಹಾಕ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿದೆ, ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಈಗ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಈ ಪಲ್ಯಕ್ಕೆ ಹಳ್ಳುಪ್ಪು ಹಾಕಬೇಡಿ, ಅಂದರೆ ಕಲ್ಲುಪ್ಪು ಹಾಕಬೇಡಿ, ಪುಡಿ ಉಪ್ಪನ್ನ ಹಾಕಿ. ನಾವು ನೀರು ಸೇರಿಸದೇ ಇರೋದ್ರಿಂದ ಅದು ಮಿಕ್ಸ್ ಆಗಲ್ಲ, ಕರಗಲ್ಲ. ಸೊ ಪುಡಿ ಉಪ್ಪನ್ನು ಹಾಕಿ ಈಗ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ. ಈಗ ಚಪಾತಿ ಮಾಡಿ ಎಲ್ರಿಗೂ ಸರ್ವ್ ಮಾಡಬೇಕಷ್ಟೇ. ಈ ಥರ ಪಲ್ಯಗಳು ತುಂಬ ಈಸಿ ಇರುತ್ತೆ, ತುಂಬ ಕಡಿಮೆ ಟೈಮಲ್ಲಿ ರೆಡಿ ಆಗುತ್ತೆ. ಆ್ಯಂಡ್ ಯಾರು ಕ್ಯಾಬೇಜ್ ತಿನ್ನೋದಿಲ್ಲ ಅಂತಾರೆ, ಅವ್ರಿಗೆ ಈ ಥರ ಪಲ್ಯ ಮಾಡಿಕೊಡಿ, ತಿಂತಾರೆ. ನಮ್ಮ ಸೃಷ್ಟಿ ತುಂಬ ದಿನದಿಂದ ಏನಾದರೂ ಕರೆದಿರೋ ಐಟಮ್ ಕೇಳ್ತಾ ಇದ್ಲು. ನಾವು ತೀರಾ ಅಪರೂಪ ಎಣ್ಣೆಯಲ್ಲಿ ಏನೋ ಕರೆದು ಆ ಥರದ ಅಡುಗೆಗಳನ್ನ ಮಾಡೋದು. ಸೊ ಈ ಥರದ ಸ್ನ್ಯಾಕ್ಸ್ನ ಸ್ವಲ್ಪ ಇಟ್ಟಿರ್ತೀನಿ, ಯಾವಾಗಾದರೂ ಒಂದು ಸರಿ ಬೇಕು ಅಂತ ಅನಿಸಿದ್ರೆ, ಮಳೆ ಬರುವಾಗೆಲ್ಲ ಬೇಕು ಅನಿಸಿದ್ರೆ ಮಾಡೋದಕ್ಕೆ. ತುಂಬ ಕೇಳ್ತಾ ಇದ್ಲು, ಸೊ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಅವಳು ಚಪಾತಿ ಜೊತೆಗೇ ಇದನ್ನು ತಿಂತಾಳಂತೆ. ಆ್ಯಕ್ಚುಲಿ ಅವಳಿಗೆ ಚಪಾತಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಸೊ ಇದ್ರ ಜೊತೆಗೆ ತಿಂದರೆ ಸ್ವಲ್ಪ ಒಂದು ಚಪಾತಿ ಜಾಸ್ತಿ ತಿಂತಾಳೆ ಅಂತ ಮಾಡಿಕೊಡ್ತಾಯಿದ್ದೀನಿ. ಇದು ಕೂಡ ಆಯಿತು. ಸೃಷ್ಟಿ ಟಿಫಿನ್ ಬಾಕ್ಸ್ಗೆ ಚಪಾತಿ ಕ್ಯಾಬೇಜ್ ಪಲ್ಯ ಜೊತೆಗೆ ಈ ಸ್ನ್ಯಾಕ್ಸ್ನು ಇಡ್ತೀನಿ, ಅವಳಿಗೆ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಅವಳನ್ನ ಸ್ಕೂಲಿಗೆ ಬಿಟ್ಟು ಹಾಗೆ ನಾನು ಅವ್ರ ಸ್ಕೂಲ್ ಹತ್ರನೇ ಸಂತೆ ನಡೆಯುತ್ತೆ. ಸೊ ಸಂತೆಯಲ್ಲಿ ಒಂದಷ್ಟು ತರಕಾರಿನ ತೊಗೊಂಡು ಬಂದಿದ್ದೀನಿ. ಜಾಸ್ತಿ ತರಕಾರಿ ಅಂತ ತರಕ್ಕೆ ಹೋಗಿಲ್ಲ, ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ, ಯಾಕಂದರೆ ತುಂಬ ಮಣ್ಣು ಎಲ್ಲ ಸೇರಿಕೊಂಡಿರುತ್ತೆ. ರೈತರು ತೊಳೆಯೋದಕ್ಕೆಲ್ಲ ಟೈಮ್ ಇರೋಲ್ಲ, ಅವ್ರು ತೊಳೆದಿರಲ್ಲ. ಏನೇ ಆಚೆಯಿಂದ ಏನೇ ತಂದ್ರೂ ತೊಳೆದು ಬಳಸೋದು ತುಂಬ ಒಳ್ಳೆಯ ಹ್ಯಾಬಿಟ್. ಸೊ ನಾನು ಈಗ ಇದನ್ನು ತೊಳೆದು ಒಂದು ಬುಟ್ಟಿನಲ್ಲಿ ಇಟ್ಟಿದ್ದೀನಿ. ಈಗ ಇವುಗಳನ್ನೆಲ್ಲ ಕಟ್ ಮಾಡಿ ಬಾಕ್ಸ್ನಲ್ಲಿ ಸ್ಟೋರ್ ಮಾಡೋ ಟೈಮ್. ನಾನು ತರಕಾರಿ ತಂದ ದಿನ ಅವುಗಳನ್ನೆಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ. ನನಗೆ ಯಾವಾಗಲೇ ಅರ್ಜೆಂಟಾಗಿ ಬೇಕು ಅಂದಾಗ ರೆಡಿ ಸಿಗಬೇಕು ತರಕಾರಿ, ಆ ಥರ ರೆಡಿ ಮಾಡಿ ಇಟ್ಟಿರ್ತೀನಿ. ತುಂಬ ಹೆಲ್ಪ್ ಆಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಈ ಥರ ಎಲ್ಲ ತರಕಾರಿಗಳನ್ನು ಒಂದೇ ಸರಿ ಕಟ್ ಮಾಡಿ ತೊಳೆದು ಇಟ್ಟರೆ ನಿಮಗೆ ಇಮಿಡಿಯೇಟ್ ಬೇಕಂದಾಗ ರೆಡಿ ಸಿಗುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಈ ಥರ ಕೆಲಸಗಳನ್ನ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹಾಗೆಯೇ ಯಾವುದೇ ತರಕಾರಿನ ನೀವು ಇಟ್ಟು ಹಾಳು ಮಾಡೋದಿಲ್ಲ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವು ಕಟ್ ಮಾಡದೆ ಹಾಗೆ ಇಟ್ಟರೆ ಅರ್ಜೆಂಟಿಗೆ ಏನೋ ಮಾಡಬೇಕು ಅನಿಸಿದಾಗ ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಬೋರಾಗಿ ಯಾವುದೋ ಈಸಿಯಾಗಿರೋದನ್ನು ಮಾಡಿಬಿಡ್ತೀವಿ, ಆಗ ತಂದಿರೋದು ಇಟ್ಟು ಅಲ್ಲೇ ಹಾಳಾಗಿ ಹೋಗುತ್ತೆ. ಕ್ಯಾರೆಟ್ನ ಕಟ್ ಮಾಡಿ ಬಾಕ್ಸ್ಗೆ ಹಾಕಿಟ್ಟಾಯಿತು. ಈಗ ಬೀನ್ಸ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಈ ಥರ ಬಾಕ್ಸ್ನಲ್ಲೇ ಹಾಕಿಟ್ರೆ ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಎಲ್ಲನೂ ಒಂದೊಂದಾಗಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಇಲ್ಲಿ ಸೊಪ್ಪುಗಳನ್ನ ಕಟ್ ಮಾಡುವಾಗ ಯಾವಾಗಲೂ ಮೊದಲು ಅದರ ಬುಡದಲ್ಲಿ ಇರೋ ಬೇರನ್ನು ಕಟ್ ಮಾಡಿ ತೆಗಿಬೇಕು. ನಿಮ್ಗೆ ಅವಾಗ ಸೊಪ್ಪು ಬಿಡಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಅದನ್ನು ತೆಗೆದುಬಿಟ್ರೆ ಅಲ್ಲಿ ಅರ್ಧ ವೇಸ್ಟ್ ಪಾರ್ಟ್ ಹೋಗಿಬಿಡುತ್ತೆ. ಈಗ ಇರೋದ್ರಲ್ಲೇ ಚೆನ್ನಾಗಿರೋದನ್ನು ಆರಿಸಿ ಎತ್ತಿಟ್ಕೋಬೇಕು, ಮತ್ತು ಯಾವುದು ಕೆಟ್ಟಿರುತ್ತೆ ಅದನ್ನು ತೆಗೆದುಬಿಡ್ಬೇಕು ಅಷ್ಟೇ. ನೋಡಿ, ಇದನ್ನು ಕೂಡ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಸಬ್ಬಸಿಗೆ ಮೆಂತ್ಯನೆಲ್ಲ ಈ ಥರ ಕಟ್ ಮಾಡಿ ಇಟ್ಟರೆ ಅರ್ಜೆಂಟ್ಗೆ ಪರಾಟ ಎಲ್ಲ ಮಾಡ್ಕೋಬೋದು. ಮೇಥಿ ಪರಾಟ ಅಥವಾ ಸಬ್ಬಸಿಗೆ ಹಾಕಿ ಪರಾಟ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ.
ಬೆಳಗ್ಗೆ ಲೇಟಾಗಿ ಎದ್ರಿ ಮಗು ಟಿಫಿನ್ ಬಾಕ್ಸ್ಗೆಲ್ಲ ಕಟ್ಟಬೇಕು ಅಂದಾಗ ಹೀಗೆ ರೆಡಿ ಮಾಡಿಟ್ರೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕೊತ್ತಂಬರಿನ ನೋಡ್ಬೋದು ನೀವು ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಬಟಾಣಿನ ಕಾಯಿ ತಂದಿದ್ದೆ, ಅದನ್ನು ಬಿಡಿಸಿ ಕಾಳು ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಕಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಸಬ್ಬಸಿಗೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಟಾಣಿ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ರೈಸ್ ಬಾತ್ ಎಲ್ಲ ಮಾಡುವಾಗ ಇಮಿಡಿಯೇಟ್ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿನ ಹಿಂದೆ ಇರೋದು ಅದರ ಏನು ಪಾರ್ಟ್ ಇರುತ್ತೆ ತುಂಬ ಅಂತ ಕರಿತೀವಿ, ಅದನ್ನು ತೆಗೆದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟಿದ್ದೀನಿ. ಈ ಥರ ಪ್ಲಾಸ್ಟಿಕಲ್ಲಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ, ನೀರು ಬಿಡೋಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು, ಇಲ್ಲೇನು ನೀವು ಪ್ಲಾಸ್ಟಿಕ್ ಕಂಟೈನರ್ಸ್ನ ನೋಡ್ತಾ ಇದ್ದೀರಲ್ಲ, ಈ ಕಂಟೈನರ್ಸ್ ನಾನು ರಿಲಯನ್ಸ್ ಸೂಪರ್ ಮಾರ್ಕೆಟಿಂದ ತೊಗೊಂಡು ಬಂದಿದ್ದು. 2 ಚಿಕ್ಕ ಕಂಟೈನರ್ಸ್ ಇರುತ್ತೆ, ಹಾಗೆ ಇದು ಒಂದು ಮೀಡಿಯಮ್ ಸೈಜ್ನ ಕಂಟೈನರ್ ಇದೆ. ಆ್ಯಂಡ್ ಒಂದು ಪೂರ್ತಿ ದೊಡ್ಡ ಕಂಟೈನರ್ ನೀವು ನೋಡ್ಬೋದು. ಇದು ಪೂರ್ತಿ ಒಂದು ಸೆಟ್ನಲ್ಲಿ ಬರುತ್ತೆ ನೋಡಿ. ಪೂರ್ತಿ ಈ ಸೆಟ್ಗೆ ನಾನು ಕೊಟ್ಟಿರೋದು ಜಸ್ಟ್ 99. 100 ರೂಪಾಯಿಗೆ ಈ ಥರದ ಕಂಟೈನರ್ಸ್ನ ನೀವು ತೊಗೋಬೋದು. ಫ್ರಿಡ್ಜ್ ಆರ್ಗನೈಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ವಾರ್ಡ್ರೋಬಲ್ಲಿ ಏನೋ ಅರೇಂಜ್ ಮಾಡಬೇಕು, ನಿಮ್ಮ ಕಾಸ್ಮೆಟಿಕ್ಸ್ ಆರ್ಗನೈಸ್ ಮಾಡಬೇಕು, ಆ ಥರದ್ದೆಲ್ಲ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಪನ್ನೀರನ್ನ ಕಟ್ ಮಾಡಿಡ್ತಾಯಿದ್ದೀನಿ. ನಾನು ತರಕಾರಿನ ಹೇಗೆ ಕಟ್ ಮಾಡಿ ಬಾಕ್ಸ್ಗೆ ಹಾಕಿಡ್ತೀನಿ, ಹಾಗೆ ಪನ್ನೀರನ್ನು ಕೂಡ ಕಟ್ ಮಾಡಿಡ್ತೀನಿ. ಬಿಕಾಸ್ ನಾನು ಬೆಳಗ್ಗೆ ಅಡುಗೆ ಮಾಡುವಾಗ ನನಗೆ ತುಂಬ ಕಡಿಮೆ ಟೈಮ್ ಇರುತ್ತೆ, ತುಂಬ ಗಡಿಬಿಡಿಲಿ ಮಾಡಬೇಕು. ನನ್ನ ಮಗ ಮಾಡೋದಕ್ಕೆ ಬಿಡೋಲ್ಲ, ಅವ್ನು ಮಲ್ಕೊಂಡಾಗ ಅವ್ನು ಎದ್ದೇಳೋಕ್ಕೆ ಮುಂಚೆನೇ ನಾನು ಅಡುಗೆನ ಮುಗಿಸ್ಕೋಬೇಕು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಅದಕ್ಕೆ ಎಲ್ಲನೂ ಸಾಧ್ಯ ಆದಷ್ಟು ನಾನು ಎಲ್ಲನೂ ಮೊದಲೇ ಪ್ರಿಪೇರ್ ಮಾಡಿ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಪನ್ನೀರನ್ನು ಕೂಡ ಸ್ಲೈಸ್ ಮಾಡಿ ಬಾಕ್ಸಿಗೆ ಹಾಕಿಡ್ತೀನಿ. ಪನ್ನೀರ್ ಮತ್ತು ಚೀಸ್ ಕ್ಯೂಬ್ಸ್ ತಂದಿದ್ರೆ ಅದನ್ನು ಕೂಡ ಕಟ್ ಮಾಡಿಡ್ತೀನಿ. ಹಾಗೆ ಬಟರ್ನು ಕೂಡ ಈ ಥರ ಕ್ಯೂಬ್ಸ್ನಾಗಿ ಕಟ್ ಮಾಡಿ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಡೋದ್ರಿಂದ ನಾವು ತಂದಿರೋ ಐಟಮ್ ಬಾಳಿಕೆ ಕೂಡ ಬರುತ್ತೆ, ಅಂದರೆ ಬೇಗ ಹಾಳಾಗೋದಿಲ್ಲ. ಹಾಗೆಯೇ ನಮಗೆ ಬಳಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೀವು ನಿಮ್ಮ ಮನೇಲಿ ಈ ಥರ ತರ್ತಿದ್ರೆ ಈ ಮೆಥಡ್ನ ಟ್ರೈ ಮಾಡಿ ನೋಡಿ. ನೀವೇನೇ ತರ್ತೀರಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಸ್ಟೋರ್ ಮಾಡೋದ್ರಿಂದ ಎಲ್ಲ ಐಟಮ್ಸ್ ಹೆಚ್ಚಿಗೆ ದಿನ ಬಾಳಿಕೆ ಬರುತ್ತೆ, ಅಂದರೆ ಬೇಗ ಹಾಳಾಗೋದಿಲ್ಲ. ನನಗೆ ಈ ಮೆಥಡ್ ತುಂಬ ಕನ್ವೀನಿಯೆಂಟ್ ಅನಿಸುತ್ತೆ. ನಾನು ಯಾವಾಗ ಫ್ರೀ ಇರ್ತೀನಿ ಅಥವಾ ನನ್ನ ಮಗ ಮಲ್ಕೊಂಡಿದ್ರೆ ಇದನ್ನು ರೆಡಿ ಮಾಡಿ ಇಡ್ತೀನಿ. ಆ್ಯಂಡ್ ನನಗೆ ತುಂಬ ಬೇಗ ಅಡುಗೆ ಮಾಡೋದಕ್ಕಾಗೋದಿಲ್ಲ. ಬೆಳಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ರಿಪೇರ್ ಮಾಡಿ ಇಟ್ಟರೆ ನಾನು ಸರಿಯಾದ ಟೈಮ್ಗೆ ಅಡುಗೆ ಮಾಡ್ತೀನಿ. ಇಲ್ಲಾಂದರೆ ತುಂಬ ಸ್ಲೋ ಆಗುತ್ತೆ ನನ್ನ ಕೈಯಿಂದ ಅಡುಗೆ ಮಾಡೋದಕ್ಕೆ. ಸೊ ನಾನು ಇದನ್ನು ಫಾಲೋ ಮಾಡ್ತೀನಿ, ಈ ಮೆಥಡ್ನ. ಈಗ ನಾನಿಲ್ಲಿ ಬಟರ್ನ ಕೂಡ ಕಟ್ ಮಾಡಿಡ್ತಾಯಿದ್ದೀನಿ ನೋಡಿ. ಬಟರಲ್ಲಿ ಈ ಥರ ಬಟರ್ ಪೇಪರ್ ಕೊಟ್ಟಿರ್ತಾರಲ್ಲ, ಅದನ್ನು ನಾನು ಎಸೆಯೋದಿಲ್ಲ. ನಾನು ಯಾವ ಕಂಟೈನರ್ನಲ್ಲಿ ಇದನ್ನು ಸ್ಟೋರ್ ಮಾಡ್ತೀನೋ ಅದೇ ಕಂಟೈನರ್ನಲ್ಲಿ ಈ ಪೇಪರ್ನ ಕೆಳಗಡೆ ಇಟ್ಟು ಮೇಲೆ ಬಟರ್ನ ಇಡ್ತೀನಿ. ಯಾಕಂದರೆ ನಾವು ಆಚೆ ತೆಗೆದಾಗ ಬೆಣ್ಣೆ ಮೆಲ್ಟ್ ಆಗುತ್ತೆ. ಸೊ ಮೆಲ್ಟಾಗಿ ಅದೆಲ್ಲ ಕಂಟೈನರ್ನಲ್ಲಿ ಅಂಟ್ಕೊಂಡು ವೇಸ್ಟ್ ಆಗುತ್ತೆ. ಅದಕ್ಕೆ ಈ ಪೇಪರ್ನ ಹಾಗೆ ಇಟ್ಟು ಎಲ್ಲ ಕ್ಯೂಬ್ಸ್ನ ಪೇಪರ್ ಮೇಲೇ ಇಟ್ಟು ಸ್ಟೋರ್ ಮಾಡ್ತೇನೆ. ಈ ಥರ ಎಲ್ಲನೂ ಮೊದಲೇ ಪ್ರಿಪೇರ್ ಮಾಡಿ ಇಡೋದಕ್ಕೆ ಮೀಲ್ ಪ್ರಿಪ್ರೇಷನ್ ಅಂತ ಕರೀತಾರೆ. ಮೀಲ್ ಪ್ರಿಪ್ರೇಷನ್ ಅಂದರೆ ನಾವು ಅಡುಗೆ ಮಾಡೋದಕ್ಕಿಂತ ಮೊದಲು, ನಾವು ಮೀಲ್ ಪ್ರಿಪೇರ್ ಮಾಡೋದಕ್ಕಿಂತ ಮೊದಲು ಏನೇನೋ ಪ್ರಿಪ್ರೇಷನ್ಸ್ ಬೇಕೋ ಅವುಗಳನ್ನೆಲ್ಲ ಮೊದಲೇ ಮಾಡಿಡೋದು ಅಂತ ಅರ್ಥ. ಮೀಲ್ ಪ್ರಿಪ್ರೇಷನ್ ಆ್ಯಂಡ್ ಮೀಲ್ ಪ್ಲ್ಯಾನಿಂಗ್, ಯಾರಿಗೆ ಟೈಮ್ ಕಡಿಮೆ ಇದೆ ಅನಿಸುತ್ತೆ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಮುಂದೆ ಮಾಡೋ ವಿಡಿಯೋಸ್ಗಳಲ್ಲಿ ಮೀಲ್ ಪ್ರಿಪ್ರೇಷನ್ ಮತ್ತು ಮೀಲ್ ಪ್ಲ್ಯಾನಿಂಗ್ ಬಗ್ಗೆ ತುಂಬ ಐಡಿಯಾಸ್ನ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿರೋ ಐಡಿಯಾಸ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನೀವು ಟ್ರೈ ಮಾಡಿ, ನಿಮಗೆ ಇದು ಎಫೆಕ್ಟಿವ್ ಅನ್ನಿಸ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಐಡಿಯಾಸ್ ಇದ್ದಾವೆ ಸಾಕಷ್ಟು. ಅವುಗಳ ವೀಡಿಯೋಸ್ ಎಲ್ಲ ಮಾಡಿ ಆದಷ್ಟು ಬೇಗ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಎಲ್ಲ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ಎಲ್ಲ ವಿಡಿಯೋಗಳು ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇಷ್ಟ ಆಗಿದರೆ ಅದನ್ನು ತಿಳಿಸೋದನ್ನು ಮರಿಬೇಡಿ. ನೀವು ನಿಮ್ಮ ಒಪಿನಿಯನ್ನ ನನಗೆ ತಿಳಿಸಿದ್ರೆ ಅದು ನನಗೆ ಇನ್ನೂ ಹೆಚ್ಚು ಎನ್ಕರೇಜ್ಮೆಂಟ್ ಕೊಡುತ್ತೆ ಹೆಚ್ಚು ವಿಡಿಯೋಸನ್ನು ಮಾಡೋದಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ನ ನಾನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ಎಲ್ಲ ವಿಡಿಯೋಸ್ನ ಮತ್ತೆ ನೋಡಿ, ಏನೇ ವಿಷಯಗಳು ಬೇಕಿದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ.